ಏಕೆ ಅಂತಂದ್ರೆ ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ಒಗ್ಗೂಡ್ತಾ ಇಲ್ವಾ ಏನು ಅಂತ ನಾವು ಅನ್ಕೋಬೇಕಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದೆಲ್ಲವೂ ಕೂಡ ನೋಡ್ಕೊಂಡು ಬರ್ತಾ ಇದ್ರು ಕೂಡ ಭಾರತ ಸರ್ಕಾರ ಇನ್ನ ಯಾಕೋ ಇದ್ರ ಬಗ್ಗೆ ಪರಿಗಣಿಸಿಲ್ಲ ಅಂತ ನಾವೆಲ್ಲ ಅನ್ಕೋಬೇಕಾಗ್ತಾ ಇದೆ. ಆ ಒಂದು ಭಾರತ ದೇಶದಲ್ಲಿ ಇರತಕ್ಕಂಥ ಜನತೆಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಭಾರತ ಸರ್ಕಾರದಾಗಿರ್ತದೆ. ಬಾಂಗ್ಲಾದೇಶದಲ್ಲಿ ಏನು ನಮ್ಮ ಭಾರತ ದೇಶದಲ್ಲಿ ಹಿಂದೂ ಧರ್ಮೀಯರು ಇದ್ದಾರೆ, ಅವರ ಮೇಲೆ ಏನು ಕ್ರೌರ್ಯಗಳು ನಡೀತಾವೆ ಅವೆಲ್ಲವನ್ನು ಕೂಡ ಶೀಘ್ರವಾಗಿ ಅದನ್ನ ಮನ್ನಣೆ ಕೊಟ್ಟು ಅಲ್ಲೆಲ್ಲರಿಗೂ ರಕ್ಷಣೆಯನ್ನು ಕೊಟ್ಟು ಕಾಪಾಡಬೇಕು. ಭಾರತ ಶಾಂತಿ ರಾಷ್ಟ್ರ ಅಂತ ಹೇಳ್ಕೊಂಡು ಏನು ಕೂಗ್ಕೊಂಡು ಬರ್ತಾ ಇದೀವಿ, ಅದ್ರ ಮೇಲೆ ನಡೆಯತಕ್ಕಂಥ ಬೇರೆ ದೇಶದವರು ಆಕ್ರಮಣಕಾರಿಗಳನ್ನಾಗಿ ನಮ್ಮನ್ನ ಮಾಡಿಕೊಂಡು ಅಕ್ರಮವನ್ನ ಮಾಡ್ಕೊತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಯಾವ ರೀತಿಯ ಕ್ರೌರ್ಯಗಳು ನಡೀತಾ ಇದ್ದಾವೆ ಅಂತ ನಾವು ನೋಡ್ತಾ ಇರ್ತೇವೆ. ಬಹುಶಃ ನಾವು ನೋಡ್ಕೋಬೇಕು ಅಂತಂದ್ರೆ ನರಕ ಅಂತ ನಾವು ಏನು ಸೃಷ್ಟಿಯಲ್ಲಿ ಮತ್ತು ಏನು ನಾವು ನೋಡ್ತಿದ್ವೋ ಅದಕ್ಕಿಂತ ಹೀನಾಯ ಮಾರ್ಗದಲ್ಲಿ ಅವರು ನಡ್ಕೋತಾ ಇದ್ದಾರೆ. ಹಿಂದೂಗಳ ಮಹಿಳೆಯರ ಮೇಲೆ, ಹಿಂದೂಗಳ ಮೇಲೆ ಮತ್ತು ಅಲ್ಲಿಯ ದೇವಸ್ಥಾನಗಳ ಮೇಲೆ ಆ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ. ಅಲ್ಲಿ ಏನು ಈಗ ಸ್ವಾಮೀಜಿಯವರನ್ನ ಬಂಧಿಸಿದ್ದಾರೆ, ಅವರು ಏನು ಅಲ್ಲಿ ನೊಂದಂತ ಜನಗಳಿಗೆ ಸಹಾಯವನ್ನ ನೀಡುವಂತ ಒಂದು ಅರ್ಥದಲ್ಲಿ ಅವರು ಹೋದಂತ ಕಾಲದಲ್ಲಿ ಅವ್ರನ್ನ ಕೂಡ ಬಂಧಿಸಿದ್ದಾರೆ. ಅದಲ್ಲದೆ ಕೂಡ ಅವರಿಗೆ ಒಂದು ಏನು ಅವರ ಒಂದು ದಿನನಿತ್ಯದ ವಸ್ತುಗಳನ್ನ ಸಮರ್ಪಿಸಲು ಹೋದಂತ ಕಾಲದಲ್ಲಿ ಇನ್ನ ಇಬ್ರು ಸ್ವಾಮೀಜಿಗಳನ್ನ ಅವರು ಬಂಧಿಸಿದ್ದಾರೆ. ಇದೆಲ್ಲವೂ ಕೂಡ ನೋಡ್ಕೊಂಡು ಬರ್ತಾ ಇದ್ರು ಕೂಡ ಭಾರತ ಸರ್ಕಾರ ಇನ್ನ ಯಾಕೋ ಇದ್ರ ಬಗ್ಗೆ ಪರಿಗಣಿಸಿಲ್ಲ ಅಂತ ನಾವೆಲ್ಲ ಅನ್ಕೋಬೇಕಾಗ್ತಾ ಇದೆ. ಇವತ್ತೇನು ಈ ರೀತಿ ಒಂದು ಹಿಂದೂ ಹಿತರಕ್ಷಣಾ ಸಮಿತಿ ನಾವೆಲ್ಲರೂ ಇಲ್ಲಿ ಕೂಡಿ ಒಂದು ಸಮಾವೇಶ ಮೈಗೊಂಡಿದ್ದೀವಿ. ಆದ್ರೆ ಇವೆಲ್ಲವನ್ನು ಸಾಕಷ್ಟು ದಿನಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಸಮಾವೇಶಗಳು ನಡೀತಾನೆ ಇದ್ರೂ ಕೂಡ ಇನ್ನೂ ಕೂಡ ಭಾರತ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ ಯಾಕೆ ಅಂತ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಏಕೆ ಅಂತಂದ್ರೆ ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ಒಗ್ಗೂಡ್ತಾ ಇಲ್ವಾ ಏನು ಅಂತ ನಾವು ಅನ್ಕೋಬೇಕಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ದೇಶ, ನಮ್ಮ ನಾಡು, ನಮ್ಮ ರಕ್ಷಣೆ ಅಂತ ನಾವೇ ನಿಂತ್ಕೊಂಡಿದ್ರಾಗ ನಮ್ಮ ರಕ್ಷಣೆಗೆ ನಮ್ಗೆ ಯಾರೂ ಇಲ್ಲಿ ಅಂತ ಕಾರಣದಲ್ಲಿ ನಾವು ಯಾರನ್ನ ಕೇಳಬೇಕಾಗದಂತ ಪರಿಸ್ಥಿತಿ ನಮಗ್ ಬಂದಿದೆ. ಇವತ್ತು ಏನು ಅಂತಂದ್ರೆ ಈಗ ಅಮ್ಮ ಯಾವ ರೀತಿ ಒಂದು ಮಕ್ಕಳನ್ನ ಪರಿಗಣಿಸಿ ಅವ್ರನ್ನ ಯಾವ ರೀತಿ ಲಾಲನೆ ಪಾಲನೆಯನ್ನ ಮಾಡ್ತಾ ಇರ್ತದೋ ಆ ಒಂದು ಭಾರತ ದೇಶದಲ್ಲಿ ಇರತಕ್ಕಂಥ ಜನತೆಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಭಾರತ ಸರ್ಕಾರದಾಗಿರ್ತದೆ. ಅದೇ ರೀತಿ ಈ ಒಂದು ಏನು ಈ ಸಮಿತಿಗಳಿಂದ ಏನು ರಕ್ಷಣಾ ಕಾರ್ಯಗಳು ನಡೀತಾ ಇದ್ದಾವೆ ಅವರೆಲ್ಲವನ್ನು ಮನಗೊಂಡು ಭಾರತ ಸರ್ಕಾರ ಅತಿ ಶೀಘ್ರವಾಗಿ ಬಾಂಗ್ಲಾದೇಶದಲ್ಲಿ ಏನು ನಮ್ಮ ಭಾರತ ದೇಶದಲ್ಲಿ ಹಿಂದೂ ಧರ್ಮೀಯರು ಇದ್ದಾರೆ, ಅವರ ಮೇಲೆ ಏನು ಕ್ರೌರ್ಯಗಳು ನಡೀತಾವೆ ಅವೆಲ್ಲವನ್ನು ಕೂಡ ಶೀಘ್ರವಾಗಿ ಅದನ್ನ ಮನ್ನಣೆ ಕೊಟ್ಟು ಅಲ್ಲೆಲ್ಲರಿಗೂ ರಕ್ಷಣೆಯನ್ನು ಕೊಟ್ಟು ಕಾಪಾಡಬೇಕು ಅಂತ ಈ ಎಲ್ಲಾ ಸಿದ್ಧತೆಗಳನ್ನು ನಾವೆಲ್ಲರೂ ಸೇರಿ ಇವತ್ತು ಇಲ್ಲಿ ಕೇಳ್ಕೊತಾ ಇದ್ದೀವಿ. ಇವತ್ತಿನ ದಿನಮಾನಗಳಲ್ಲಿ ಎಲ್ಲೋ ಒಂದೊಂದು ಕಡೆ ಆಗುವಂತ ಒಂದು ಏನು ಜಾತಿ ಮತ್ತು ಧರ್ಮಗಳ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ. ಅದು ಏನು ಅಂತಂದ್ರೆ ಎಲ್ಲರಲ್ಲೂ ಕೂಡ ಇಲ್ಲ, ಎಲ್ಲರೂ ಕೂಡ ಇರಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಪ್ರೀತಿ ಬಾಳ್ವೆ ಒಂದು ಸಹಬಾಳ್ವೆಯಿಂದ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತೇವೆ. ಕೆಲವು ಏನು ಹಿತದೃಷ್ಟಿಗಳು ಮತ್ತು ಅದರಿಂದ ನಾವೆಲ್ಲರೂ ಒಂದಾಗಿರ್ತೀವಿ ಎಂದು ನಾವೆಲ್ಲರೂ ಹೇಳ್ತೇವೆ. ಕೆಲವು ಕಿಡಿಗೇಡಿಗಳನ್ನ ಹತ್ತಿಕ್ಕಲು ಧರ್ಮಗಳ ಒಂದು ನಡುವೆ ಸಂಘರ್ಷಗಳನ್ನ ಮಾಡ್ತಾ ಇರ್ತಾರೆ. ಅದನ್ನ ಎಚ್ಚೆತ್ಕೊಂಡು ನಾವು ಇರಬೇಕೇ ಹೊರತು ಯಾವತ್ತರ ಸಂಘರ್ಷಣ ಇವತ್ತು ಏನು ಅಂತಂದ್ರೆ ಭಾರತ ಶಾಂತಿ ರಾಷ್ಟ್ರ ಅಂತ ಹೇಳ್ಕೊಂಡು ಏನು ಕೂಗ್ಕೊಂಡು ಬರ್ತಾ ಇದೀವಿ, ಅದ್ರ ಮೇಲೆ ನಡೆಯತಕ್ಕಂಥ ಬೇರೆ ದೇಶದವರು ಆಕ್ರಮಣಕಾರಿಗಳನ್ನಾಗಿ ನಮ್ಮನ್ನ ಮಾಡಿಕೊಂಡು ಅಕ್ರಮವನ್ನ ಮಾಡ್ಕೊತಾ ಇದ್ದಾರೆ. ಅವೆಲ್ಲದಕ್ಕೂ ಒಂದು ಸರಿದೂಗಿಸುವಂತ ಒಂದು ಬೇಗ ಎಲ್ಲದಕ್ಕೂ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಈ ಒಂದು ಏನು ಇವತ್ತೆಲ್ಲ ಈ ಸಂಘಟನೆ ನಾವು ಹಿಂದೂ ರಕ್ಷಣಾ ಸಂಘಟನೆಯಿಂದ ಭಾರತ ಸರ್ಕಾರಕ್ಕೆ ಇವತ್ತು ನಾವು ಒಗ್ಗಟ್ಟು ಪ್ರಧಾನಮಂತ್ರಿಗಳು ಅತಿ ಶೀಘ್ರವಾಗಿ ಅವರಿಗೆಲ್ಲರಿಗೂ ರಕ್ಷಣೆಯನ್ನು ಕೊಟ್ಟು ಆದಷ್ಟು ಅತಿ ಶೀಘ್ರವಾಗಿ ಸ್ವಾಮೀಜಿಯವರನ್ನು ಬಿಡುಗಡೆಗೊಳಿಸಬೇಕು ಅಂತ ಈ ಒಂದು ಸಮಾಜ ಬಂಧುಗಳಿಂದ ಮತ್ತು ಹಿಂದೂ ಧರ್ಮ ಒಂದು ಹಿಂದೂ ರಕ್ಷಣಾ ಸಮಿತಿ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ.